Hello, good morning, namaskar, welcome back to my Vacha Vasa vlog. Yes, welcome ಮಾಡ್ಲಿಕ್ಕೆ. ವೆಲ್ಕಮ್ Yes, this is year end. ಇರಕ್ಕಿಟ್ಟು ನಾವು ವ್ಲಾಗ್ ಮಾಡ್ತಾ ಇದ್ದೀವಿ. ಸರಿ ಬರ್ತೀವಿ ಇರು. ಸೊ ಇದು ಇಯರ್ ಎಂಡ್ ವ್ಲಾಗ್. ನಾವು ನ್ಯೂ ಇಯರ್ ಪಾರ್ಟಿ ಮಾಡೋಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಲೈಕು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಟುಡೇ ಇಸ್ 31st. ಆ್ಯಕ್ಚುಲಿ ನಮ್ಮದು ಬೇರೆ ಏನೋ ಪ್ಲ್ಯಾನ್ ಇತ್ತು, ಆಮೇಲೆ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ಸೊ ನಾವಿವಾಗ ಫಸ್ಟ್ ಸ್ಟಾಪ್ ಇಲ್ಲಿ MTR ಅಲ್ಲಿ ನಿಲ್ಸಿದ್ದೀವಿ. ಫಸ್ಟ್ ಟೈಮ್ ಬರ್ತಾಯಿದ್ದೀವಿ ನಾವು ಆ್ಯಕ್ಚುಲಿ ಇಲ್ಲಿಗೆ. ಸೊ ಹೆಂಗಿರುತ್ತೆ ಏನು ಅಂತ ತಿನ್ಬಿಟ್ಟು ಹೇಳ್ತೀವಿ. ನಾರ್ಮಲಿ ನಾವು ಹರ್ಷ ಗ್ರ್ಯಾಂಡಲ್ಲಿ ನಿಲ್ಲಿಸ್ತೀವಿ, ಬಟ್ ಈ ಸತಿ ಚೇಂಜ್ಗೆ MTR ಅಲ್ಲಿ ನಿಲ್ಲಿಸ್ತೀವಿ, ಫಾರ್ ಚೇಂಜ್ ನಿಲ್ಲಿಸಿದ್ದೀವಿ. ಸೊ ಸೊ ನಾವು ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಚಿಕ್ಕಮಗಳೂರಲ್ಲಿ ಯಾವ ಸ್ಟೇ ಎಲ್ಲಿಗೆ ಅಂತ ಹೋಗಿ ತಿಳಿಸ್ತೀವಿ. ಈಗ ಸ್ವಲ್ಪ ಬ್ಯಾಟಿಂಗ್ ಮಾಡೋಣ, ಹೊಟ್ಟೆ ಭರ್ಜರಿ ಎಸಿತಾ ಇದೆ. ಎಲ್ಲಿ ಲೆಕ್ಕ ಇವರು ಇಲ್ಲೇ ಕೂತಿದ್ರು. ಹಾಯ್ ಮಾಡಿ. ಜೀವನ ನಮ್ಮದೆಲ್ಲ ಖಾಲಿ ಕೂತು ಬೋರಾಗಿದೆ. ನಾವು MTR ಅಲ್ಲಿ ಬಿಸಿ ಬಿಸಿ ಒಡೆ ತಿನ್ನುತ್ತಾ ಇದೆ. ಹೌದು ಲೈಕು ಸೂಪರಾ? ಈಗ ಮಾಡೋಕ್ಕೆ ಆ್ಯಕ್ಷನ್ ಸೂಪರಾ? ಚೆನ್ನಾಗಿದೆಯಾ? ಈಗ ಎಮ್ಮಿಯಾಗಿ ಒಡೆ ತಿನ್ನುವ. ಸ್ವಲ್ಪ ಸ್ವೀಟ್ ಇದಲ್ಲ? ಗೈಸ್ ನೋಡಿ ಎಷ್ಟು ದೊಡ್ಡ ಮಸಾಲೆ ದೋಸೆ ಕೊಟ್ಟವ್ರೆ. ತುಂಬದೇ ಇಲ್ಲ ಇದು ಹೊಟ್ಟೆ. ತೇಟ್ ನಮ್ಮ ಲಾಲ್ಬಾಗ್ MTR ಅಲ್ಲಿ ಕೊಡ್ತಾರಲ್ಲ ಹಂಗೆ ಕೊಟ್ಟವ್ರೆ. ಹಾಕ್ಲಾ ಲೇಕು? ತುಪ್ಪವನ್ನು ಹಾಕಿ ತುಪ್ಪವನ್ನು ಬಳೆದುಕೊಂಡು ಹೀಗೆ ತಿನ್ನಬೇಕು. ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ. ಗೈಸ್ ತಿಂಡಿ ಎಲ್ಲ ಆಯಿತು, ಆದರೆ ತಿಂಡಿ ಅಷ್ಟು ಚೆನ್ನಾಗಿಲ್ಲ MTR ಅಲ್ಲಿ. ಓಪನ್ ಆಗಿದೆ. ಆ್ಯಂಡ್ ಕಾಫಿನೂ ಅಷ್ಟು ಚೆನ್ನಾಗಿರಲಿಲ್ಲ. ಫಿಲ್ಟರ್ ಕಾಫಿ ಅಂತೂ ಡಬ್ಬ ಥರ ಇತ್ತು. ಸೊ ನೀವು ಯಾರಾದರೂ ಈ ಕಡೆ ಬರ್ತಿದ್ರೆ ದಯವಿಟ್ಟು MTR ಅಲ್ಲಿ ನಿಲ್ಲಿಸ್ಬೇಡಿ. ನನಗಂತೂ ಇಷ್ಟ ಆಗಿಲ್ಲ. ಸಖತ್ ಗಟ್ಟಿ ಇತ್ತು ಸಾಂಬಾರೆಲ್ಲ. ದೋಸೆ ಮಸಾಲೆ ದೋಸೆ ಚೆನ್ನಾಗಿತ್ತು, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಓಕೆ ಆಗಿತ್ತು. ಸೊ ಪ್ಲೀಸ್ ಈಸೆ ಬೆಂಗಳೂರು ಥರ MTR ಅಷ್ಟು ಟೇಸ್ಟ್ ಇಲ್ಲ. ಅವ್ರದ್ದೇ ಅಂತ ಇದೆ MTR, ಬಟ್ ಅಷ್ಟು ಟೇಸ್ಟ್ ಇಲ್ಲ. ಸೊ ಕಾಫಿನೂ ಅಷ್ಟು ಚೆನ್ನಾಗಿರಲಿಲ್ಲ. MTR ಅಲ್ಲಿ ಹೆಂಗಿರುತ್ತೆ ಕಾಫಿ ನಮ್ಮ ಬೆಂಗಳೂರಲ್ಲಿ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಜಾಗ ಚೆನ್ನಾಗಿದೆ, ರೆಸ್ಟ್ ರೂಮ್ಸ್ ಎಲ್ಲ ಚೆನ್ನಾಗಿದೆ, ಬಂದು ಹೋಗ್ಬೋದು. ಸೊ ಬಟ್ ಐ ಪ್ರಿಫರ್ ಹರ್ಷ ಗ್ರ್ಯಾಂಡಲ್ಲೇ ಸೂಪರಾಗಿರುತ್ತೆ. ಸೊ ಇವಾಗ ತಿಂಡಿ ಎಲ್ಲ ಆಯಿತು, ಇವಾಗ ಹೊರಟ್ವಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಇಸ್ ಚಿಕ್ಕಮಗಳೂರಲ್ಲಿ ಎಲ್ಲಿ ಹೋಗ್ತೀವಿ ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ಇವತ್ತು 31st, ನಾಳೆ ನ್ಯೂ ಇಯರ್. ಲೆಟ್ಸ್ ಗೋ, ಹೋಗುವ. ಹಲೋ ಗೈಸ್. ಸೊ ತಿಂಡಿ ಎಲ್ಲ ತಿಂದು ಒಂದು ಡ್ರೈವ್ ಮಾಡಿ, ಶಾರ್ಟ್ ಡ್ರೈವ್ 50 ಕಿಲೋಮೀಟರ್ಸ್ ಅಲ್ಲ ಚಿಕ್ಕಮಗಳೂರು. ಸೊ ಎಲ್ಲ ಮಾಡಿ ಇವಾಗ ನ್ಯೂ ಇಯರ್ಗೆ ಕೇಕ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಎಲ್ಲಿ ಅಂದರೆ 7th Heaven ಅಂತ. ಲಾಕ್ ಮಾಡಿಬಿಟ್ಟಿದ್ದೀನಿ ಸರ್, ತೆಗ್ದಿದ್ದೀನಿ. 7th Heaven ಅಲ್ಲಿ ಕೇಕ್ ತೊಗೊಳ್ಳೋಣ ಅಂತ ನ್ಯೂ ಇಯರ್ಗೆ ಬಂದಿದ್ದೀವಿ. ಸೊ ಇದಿರೋ ಚಿಕ್ಕಮಗಳೂರಲ್ಲಿ. ಇದು ಆ್ಯಕ್ಚುಲಿ ಬೆಂಗಳೂರು ಅಂತ ಒಬ್ಬ ಯೂಟ್ಯೂಬರ್ ಫುಡ್ ಬ್ಲಾಗರ್ ಇದ್ದಾನೆ. ಸೊ ಅವ್ರದ್ದು ಅನಿಸುತ್ತೆ. ಸೊ ಹಿ ಆಲ್ವೇಸ್ ಕೀಪ್ಸ್ ಪೋಸ್ಟಿಂಗ್. ಸೊ ಅದಕ್ಕೆ ನೋಡೋಣ ಹೆಂಗಿರುತ್ತೆ ಅಂತ ಬಂದಿದ್ದೀವಿ. ಸೊ 7th ಕೇಕ್ ತೊಗೊಳ್ಳೋಣ ಅಂತ ನೋಡ್ಲಿಕ್ಕೂ. ಯಾವುದು ಚಿಕ್ಕದು ತೊಗೋತಿದ್ದೀರಾ ದೊಡ್ಡ ತೊಗೋತಿದ್ದೀರಾ? ಯಾರಿಗೂ ಪ್ಲಮ್ ಕೇಕ್ ಎಲ್ಲ ಬೇಡ. ಏನಮ್ಮ ಏನಾಯ್ತು? ಅವರಿಬ್ಬರು ತಗೊಳ್ಳಿ ಬಿಡಿ, ನಮಗೆ ಬೇಡ. ಫ್ರಿಜ್ ಇರುತ್ತೆ, ಕೇಳಿದ್ದೀನಿ. ನಮಗೆ ಯಾವ್ದು ಬೇಕು ಅದು ತೊಗೊಳ್ಳೋ, ಪ್ಲಮ್ ಬೇಡ. ಯಾವ್ದು ಬೇಕು ಲೈಕು ನಿಮಗೆ? ಟೇಕ್, ನೀವು ನೋಡಿ ಡಿಸೈಡ್ ಮಾಡಿ. ಚೆನ್ನಾಗಿರೋದು ಯಾವುದಾದ್ರೂ ಓಕೆ. ಸರಿ, ನೀವು ಡಿಸೈಡ್ ಮಾಡಿ ಗೈಸ್. ನೋಡಿ ಪ್ಲಮ್ ಕೇಕ್. ಸೊ ನೀವು ಯಾರೋ ಚಿಕ್ಕಮಗಳೂರಲ್ಲಿದ್ದರೆ ಇಲ್ಲಿಗೆ ಬನ್ನಿ, 7th Heaven. ಇದು ಬೆಂಗಳೂರು ಅವ್ರದ್ದಲ್ಲ ಇದು? ಎಲ್ಲ ನೀವೇ ಪ್ರಿಪೇರ್ ಮಾಡೋದು ಇದು ಕೇಕ್ಸ್ ಎಲ್ಲ ನಿಮ್ಮದೇ? ನಿಮಗೆ ಪ್ಲಮ್ ಬೇಕಿದ್ರೆ ತೊಗೊಳಪ್ಪ.
ಲೇಕು ಯಾಕೆ ಕೇಕ್ ತೊಗೋತಿದ್ಯಾ ಲೇಕು? I'm seeing. ಓಕೆ, ಒಳ್ಳೆ ಕೇಕ್ ತಗೋ. ಗೈಸ್, ಕೇಕ್ ಡಿಸ್ಕಷನ್ ಏನಿದೆ, ಯಾವ್ದು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಸ್ಟೇ ಒಂದು ಅರ್ಧ ಗಂಟೆ ಇರಬೇಕು, ಇಲ್ಲ 20 ನಿಮಿಷ. ಸೊ ಸ್ಟೇಗೆ ಹೋಗಿ ಸ್ಟೇ ಎಲ್ಲ ತೋರಿಸ್ತೀನಿ, ಯಾವ ಸ್ಟೇ ಅಂತೆಲ್ಲ ಹೇಳ್ತೀನಿ, ಏನೇನು ಮಾಡ್ತೀವಿ, ಹಿಂಗಿರುತ್ತೆ ನಮ್ಮ ನ್ಯೂ ಇಯರ್ ಪ್ಲ್ಯಾನ್ಸ್ ಅಂತೆಲ್ಲ ಹೇಳ್ತೀನಿ. ಗೈಸ್ ನೋಡಿ, ನನ್ನ ಮಗಳು ನನಗೆ ಚಪ್ಪಲಿ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ನಂದು ಒಂದು ಜೀವನ, ನಂದು ಒಂದು ಬಾಳು. ಆ್ಯಕ್ಚುಲಿ ನಾನು ಚಪ್ಪಲಿ ಮರ್ತ್ಬಿಟ್ಟಿದ್ದೆ, ಶೂ ಹಾಕೊಂಡ್ಬಂದಿದ್ದೆ, ಅದಕ್ಕೆ ಚಪ್ಪಲಿ ತೊಗೊಳಕ್ಕೆ ಬಂದಿದ್ದೀವಿ. ನೀವು ಯಾರಾದರೂ ಬಂದರೆ ಇಲ್ಲಿಗೆ ಬರ್ಬೋದು. ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ ಅಷ್ಟೇ. 1-2 ದಿನಕ್ಕೆ ಯೂಸ್ ಮಾಡೋಕ್ಕೆ. ಬಟ್ ನಾನು ಚೆನ್ನಾಗಿರೋದೇ ತೊಗೊಂಡಿದ್ದೀನಿ, ಮತ್ತು ಬೇಕಲ್ಲ ನನ್ನ ಮಗ. ಥ್ಯಾಂಕ್ ಯು ಲಿಕ್ಕು. ಸರ್ ಎಷ್ಟು ಕೊಡಲಿ ಫೈನಲ್ಲ? ಹೇಳಿ ಸರ್, ಫೈನಲ್ ಎಷ್ಟು ಕೊಡೋದು? ವೆಲ್ಕಮ್ ಟು ಚಿಕ್ಕಮಗಳೂರು ಆಫ್ ರೋಡಿಂಗ್. ಗೈಸ್ ನೋಡಿ, ಹಿಂಗೆ ಆಫ್ ರೋಡಿಂಗಲ್ಲಿ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆಲ್ಲ ರೂಟು. ಲೈಕ್ ರೈಟಲ್ಲೇ ಸ್ಟೇ ಇದೆ, ಹಾಗೆ ನಿನಗೆ ಬೋರ್ಡ್ ಕಂಡ್ರೆ ಇದೆ ಆಯ್ತಾ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ರೈಟಲ್ಲಿದೆ ಅಮ್ಮ. ಶೈಲಾಗೆ ಫೋಟೋಶೂಟ್ ಲೊಕೇಶನ್ ಒಂದು ರೆಡಿ ಆಗಿದೆ. ನಾವಿಲ್ಲಿ ಬರೋದೇ ಇಲ್ಲ, ನಾವು ಆಚೆ. ಕಣ್ಣಲ್ಲಿ ನೀಲೆಲ್ಲ ರಕ್ತ ಬಂತು ನನಗೆ. ಸೊ ಗೈಸ್, ಈಗ ರೀಚ್ ಆಗಿದ್ದೀವಿ. ನೆಕ್ಸ್ಟ್ ಕ್ಯಾಮ್ರಾನೇ ತಗೊಂಬಿಡಿ. ಅಲ್ಲ, ಹೊಸ ಕ್ಯಾಮ್ರಾ ಹೆಂಗೆ ಅಂದ್ರೆ ನಾವು ಎಲ್ಲಿ ನಿಂತಿರ್ತೀವೋ ಆ ಸ್ಮೆಲ್ಲು ಹಂಗೆ. ಗೈಸ್ ಕೇಳಿಸ್ಕೊಂಡ್ರ, ಅವರೇ ನಮ್ಮ ಉಪೇಂದ್ರ, ಅವರ ಡೈಯಾರ್ಡ್ ಫ್ಯಾನ್. ಅವ್ರಿಗೆ ನಾನು ಇಂಟರ್ವ್ಯೂ ಮಾಡಿಸ್ತೀನಿ ಆಮೇಲೆ. ಇಲ್ಲೇ ಬಂತು. ಓ, ಹತ್ರನೇ ಇದೆ ಫೋಟೋಶೂಟ್ಗೆ. ಛೇ, ಸೋ ಸ್ಯಾಡ್. ಅಮ್ಮ ನಡ್ಕೊಂಡ್ಬಿಡ್ತಾರೆ ಆಮೇಲೆ. ಸ್ಟೇಕ್ ಬಂದಿವಿ. 2 ನಾಯಿ ನಂಗೆ ಕೂತಿದೆ. ಕಾವಲ್ಗಾರ ಇಲ್ಲಿ ಕಾರ್ ಅಲ್ಲ, ಜಾಗ ಬಿಡಿ ಡಾಗೀಸ್. ಏನೋ ಬೊಗಳಕ್ಕೆ ಬರ್ತೀರಾ? ಎದೋಳು. ಯಾರೋ ಅದು ಕಾಟನ್ ಪೇಟೆ ಕೆಂಚಿನ ಏರಿಯಾದಲ್ಲೇ ಬಂದು ಕೂತಿರೋದು. ಸ್ಟೇಕ್ ಬಂದಿದ್ದೀವಿ. ಸೊ ವಿಲ್ ಟೇಕ್ ಯು ಫಾರ್ ದ ರೌಂಡ್ಸ್. ಸೊ ಗೈಸ್, ಇದೇ ಹೋಮ್ ಸ್ಟೇ. ಇದು ಆ್ಯಕ್ಚುಲಿ ರೆಸಾರ್ಟ್ ಅಲ್ಲ, ಇದು ಹೋಮ್ ಸ್ಟೇ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಚಿಕ್ಕ ಸ್ವಿಮ್ಮಿಂಗ್ ಪೂಲ್. ಅದು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ಸಖತ್ತು ಚಿಕ್ಕ ಜಾಗ. ಅಷ್ಟು ಇಷ್ಟ ಆಗಿಲ್ಲ, ಡಿಸಪಾಯಿಂಟ್ಮೆಂಟ್. ನಾನು ಹೋಗಿರೋ ಇದರಲ್ಲಿ ಇದಕ್ಕಿಂತ ಚಿಕ್ಕ ಹೋಮ್ ಸ್ಟೇಗೆಲ್ಲ ಹೋಗಿದ್ದೀವಿ, ಬಟ್ ಏನೋ ಒಂಥರ ಚೆನ್ನಾಗಿತ್ತು. ಬಟ್ ಇಟ್ಸ್ ಓಕೆ. ನನಗೇನಂತ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಐ ಆಮ್ ನಾಟ್ ಗೋನ್ ಸಜೆಸ್ಟ್. ಅವನು ಯಾವನ್ ಹೇಳಕ್ಕೆ, ಅವನು ಯಾವನ್ ಕೇಳಕ್ಕೆ. ಸೊ ಅದಕ್ಕೆ ಇದು ಯಾವ ಸ್ಟೇ ಅಂತ ಹೆಸರು ಹೇಳಲ್ಲ, ಯಾಕಂದರೆ ನನಗೆ ಇಷ್ಟ ಆಗಿಲ್ಲ ಅಂದಮೇಲೆ ನಾನು ಸಜೆಸ್ಟ್ ಮಾಡ್ತಿಲ್ಲ. ನೋಡಿ, ಈಗೆಲ್ಲ ಕಟ್ತಾ ಇದ್ದಾರೆ. ಈ ನನ್ನ ಮಗಂದು ಇವಾಗ ನಾವು ಇಲ್ಲಿಗೆ ಬಂದುಬಿಟ್ಟು ಕನ್ಸ್ಟ್ರಕ್ಷನ್ ಮಾಡೋದ್ರೆಲ್ಲ ನನಗೆ ತಿಕ್ಕ ಎಲ್ಲ ಉರಿದೋಗ್ಬಿಡುತ್ತೆ. ಬರೋದೇನು ಕೇಳಿ ಕಾಸು ಕೊಟ್ಬಿಟ್ಟು. ಬಟ್ ನಮ್ಮ ಬಜೆಟ್ಗೆ ಆ್ಯಂಡ್ ಮೋರೋವರ್ ನ್ಯೂ ಇಯರ್ ನಾನು ಯಾವಾಗ ಸಂಡೇನೋ ಸಮ್ವೇರ್ ಮಂಡೇನೋ ನಾನು ಇದನ್ನ ಬುಕ್ ಮಾಡಿದ್ದು, ಸಡನ್ನಾಗಿ ಸಿಕ್ತು. ಬೇರೆ ಕಡೆ ಎಲ್ಲ ನ್ಯೂ ಇಯರ್ ಪಾರ್ಟಿ ಅದು ಇದು ಅಂದ್ಬಿಟ್ಟು ಪಾರ್ಟಿ ಸಮೇತ ಹೆವಿ ಕಾಸ್ಟ್ ಇತ್ತು. ಸೊ ಕಾಸ್ಟ್ ತುಂಬ ಇದ್ದಿದ್ದರಿಂದ ಆ್ಯಂಡ್ ಮೋರೋವರ್ ಆ್ಯಕ್ಚುಲಿ ಎಲ್ಲೂ ಸಿಗ್ತಾ ಇರಲಿಲ್ಲ. 4 ಆಕ್ಯುಪೆನ್ಸಿ, 2 ಆಕ್ಯುಪೆನ್ಸಿ, ನಮಗೆ 6 ಮೆಂಬರ್ಸ್ ಆಕ್ಯುಪೆನ್ಸಿ ಬೇಕಾಯಿತು. ಸೊ ಅದಕ್ಕೋಸ್ಕರ ನೋಡಿ, ಇದು ಎಸ್ಟೇಟು, ಈ ಕಡೆ ಎಲ್ಲ ಎಸ್ಟೇಟ್ ಇದೆ. ಸೊ ಇವ್ರದ್ದು ಇಲ್ಲಿ ಇದು ಸ್ಟೇ. ಇದಷ್ಟೇ. ಬಟ್ ಓಕೆ, ಏನು ಮಾಡೋದು, ಫ್ಯಾಮಿಲಿ ಎಲ್ಲ ಬಂದು ಎಂಜಾಯ್ ಮಾಡಬೇಕಿತ್ತು, ಟೈಮ್ ಪಾಸ್. ಬೆಂಗಳೂರಲ್ಲಿ ಅಂತ ಇರೋಕ್ಕೆ ನನಗೆ ಮೂಡಿರಲಿಲ್ಲ. ಆ್ಯಕ್ಚುಲಿ ನಮ್ಮದೇನೋ ಬೇರೆ ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನು ಫಾರ್ ಸಮ್ ಅದರ್ ರೀಸನ್ಸ್ ಕ್ಯಾನ್ಸಲ್ ಆಯಿತು. ಟೆಂಪಲೆಲ್ಲ ಹೋಗಬೇಕಿತ್ತು. ಇಲ್ಲಾಂದರೆ ನಂದು 4 ಡೇಸ್ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ನಂದು 4 ದಿನದ್ದು ಟ್ರಿಪ್ ಇದೆ ಅಪ್ಕಮಿಂಗ್ ಅಂತ. ಸಖತ್ ಎಕ್ಸೈಟ್ ಆಗಿದೆ, ಬಟ್ ಎಲ್ಲ ಗೊತ್ತಾಯಿತು. ಬಟ್ ಆ ಟ್ರಿಪ್ ಮಾಡ್ತೀನಿ ಮತ್ತು ಜಾನ್ವರಿಲಿ. ಸೊ ಟುಡೇ ಇಸ್ 31st. ನಾಳೆಯಿಂದ ಹೊಸ ವರ್ಷ.
ಎಲ್ಲರೂ ಹೇಳ್ತಾರೆ ಏನು ಡೇಟ್ ಮಾತ್ರ ಚೇಂಜ್ ಆಗುತ್ತೆ ಇನ್ನೇನೂ ಇಲ್ಲ ಅಂತ. ಹಂಗೇನಿಲ್ಲ ಗುರು, ನೀನು ಅಂದ್ಕೊಂಡ್ರೆ ಎಲ್ಲನೂ ಚೇಂಜ್ ಆಗ್ಬೋದು. ಸೊ ಐ ಜಸ್ಟ್ ವಿಶ್ ಯು ಗೈಸ್ ಗುಡ್ ಲಕ್. ನಾಳೆ ವಿಶ್ ಮಾಡ್ತೀನಿ, ಬಟ್ ಸ್ಟಿಲ್ ನೋಡಿ ಹಿಂಗಿದೆ ಅಷ್ಟೇ. ಇದು ಯಾವುದೋ ಮನೆ ಗುರು, ಯಾರೋ ಶಿಷ್ಯ ಆವಾಗ ಎಕರೆಲ್ಲಿ ಮನೆ ಕಟ್ಟಿಯಾನೆ, ಈಗ ಬಿಸ್ನೆಸ್ ಮಾಡೋಕ್ಕೆ ಸ್ಟೇ ಮಾಡ್ಕೊಂಡ್ಯಾರ. ಸುಮಾರು ಜನ ಈ ಕಡೆಲ್ಲ ಅದೇ ಇರೋದು, ಹೋಮ್ ಸ್ಟೇನೇ ಇರೋದು. ಬಟ್ ನನಗೆ ಹೋಮ್ ಸ್ಟೇ ಇಷ್ಟ ಆಗೋಲ್ಲ, ರೆಸಾರ್ಟೇ ಸರಿ. ಯಾಕಂದರೆ ಸ್ವಲ್ಪ ಕೆಲವು ರೆಸಾರ್ಟಲ್ಲಿ ಕ್ರೌಡ್ ಇದ್ದರೂ ದೊಡ್ಡದಾಗಿರುತ್ತೆ, ಜನ ಕಮ್ಮಿ ಕಾಣಿಸ್ಕೊತಾರೆ. ಈ ಥರದೆಲ್ಲ ಜನಕ್ಕೆ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ ಆ್ಯಂಡ್ ಎಲ್ಲಿ ನೋಡಿದ್ರೆ ಜನ ಇರ್ತಾರೆ. ಯಾ ಓಕೆ, ಏನು ಮಾಡೋದು, ಒನ್ ಡೇ ಅಲ್ಲ, ಇಟ್ಸ್ ಓಕೆ. ಪ್ಲ್ಯಾನ್ಸ್ ಅಲ್ಟಿಮೇಟ್ಲಿ ಮನೇಲಿ ಕುತ್ಕೊಂಡು ನಿದ್ದೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿಲ್ಲ ಅಷ್ಟೇ. ಸೊ ಯಾ ವಿ ಕಮ್ ಹಿಯರ್ ಟು ಹ್ಯಾವ್ ಸಮ್ ಫನ್, ಸ್ಪೆಂಡ್ ಸಮ್ ಟೈಮ್. ಇಟ್ಸ್ ಓಕೆ, ಸಮ್ಟೈಮ್ಸ್ ಜಾಗ ಮ್ಯಾಟ್ರ್ ಆಗಲ್ಲ, ಬಟ್ ಹಂಗೆ ಅನ್ಕೊಂಡು ಸಮಾಧಾನ ಮಾಡ್ಕೊಬೇಕಷ್ಟೇ. ಡೌ ಮಾಡ್ತಾಯಿದ್ದೀನಿ, ಬಟ್ ಏನು ಮಾಡೋಕ್ಕಾಗಲ್ಲ. ನೋಡಿ ಹಿಂಗಿದೆ, ತೋರ್ಸೋಕ್ಕೇನಿಲ್ಲ ಗೈಸ್, ಇಷ್ಟೇ ಇರೋದು. ಇನ್ನೇನು ಗೇಮ್ಸ್ ಎಲ್ಲ ಇಲ್ಲ. ಅದೊಂದು ಪುಟಾಣಿ ಪೂಲ್ ಇದೆ, ಶಟಲ್ ಇದೆ, ಏನು ಅಷ್ಟೇ. ಸಂಜೆ ಕ್ಯಾಂಪ್ ಫೈರ್ ಆಗ್ತಾರಂತೆ. ಸೊ ಯಾ ಐ ಥಿಂಕ್ ದಿಸ್ ವಿಲ್ ಬಿ ವೆರಿ ಶಾರ್ಟ್ ವ್ಲಾಗ್. ಸೊ ಬಟ್ ಯಾ ಐಲ್ ಟ್ರೈ ಟು ಮೇಕ್ ಇಟ್ ಮೋರ್ ಫನ್. ಏನು ಇನ್ಫಾರ್ಮೇಟಿವ್ ಇಲ್ಲ. ಸೊ ಪ್ಲೇಸು ಯಾಕಂದರೆ ಹೇಳ್ತಾ ಇಲ್ಲ, ಬಟ್ ಯಾ ಜಸ್ಟ್ ಅ ಸ್ಮಾಲ್ ವ್ಲಾಗ್. ಸೊ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಇರೋ ಪುಟಾಣಿ ಪೂಲ್ಗೆ ಊರವರೆಲ್ಲ ಬಂದ್ಬಿಟ್ಟವ್ರೆ, ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು. ಸೊ ನೋಡಬೇಕು, ಹೋಗಾಡವ ಏನು ಮಾಡೋದು ಅಂತ ನೋಡೋಣ. ಹಿಂಗಿದೆ ಇವಾಗ ಸದ್ಯಕ್ಕೆ. ಓಕೆ ಲಚ್ಚಿ ಇನ್ನು ಊಟ ಬೇರೆ ಮಾಡಬೇಕು. ಊಟ ಮಾಡಿ ಫುಡ್ ಹೇಗಿದೆ ಅಂತ ಹೇಳ್ತೀನಿ. ಫ್ಯಾಮಿಲೀಸೆಲ್ಲ ಫುಲ್ ಎಕ್ಸೈಟ್ ಆಗ್ಬಿಟ್ಟಾರೆ. ಅಷ್ಟೇ. ಏನೇ ಹೇಳು, ನನ್ನ ಕುಮಟಾ, ನಮ್ಮ ಬೀಚ್, ನಮ್ಮ ಬಾಡ ಬೀಚ್ ಬೆಸ್ಟು. ನ್ಯೂ ಇಯರ್ಗೆ ನನ್ನ ಮಾತು ಕೇಳಲಿಲ್ಲ. ನಾನು ಆ್ಯಕ್ಚುಲಿ ಹೇಳಿದೆ, ಬಟ್ ಅದಾದರೆ 3-4 ಡೇಸ್ ಬೇಕು. ನಾನಂತೂ ರಜದಲ್ಲಿದೆ, ಬಟ್ ಎಲ್ಲರೂ ಒಪ್ಕೊಬೇಕಲ್ಲ. ಒಪ್ಕೊಂಡಿದ್ದಾರೆ, ಅದಕ್ಕಿಂತ ಬೇಕಾಗೋದು ಸ್ವರ್ಗ, ನೆಮ್ಮದಿ. ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಬಂದಿದ್ದೀವಿ ಈಗ. ಎಲ್ಲ ಜಾಸ್ತಿ ರೂಮ್ಸ್ ಎಲ್ಲ ಚೆನ್ನಾಗಿದೆ, ರೂಮ್ಸ್ ಎಲ್ಲ ಕ್ಲೀನಾಗಿದೆ, ತೋರಿಸ್ತೀನಿ ಮೇಲೆ. ಸೊ ರೂಮ್ಸ್ ಎಲ್ಲ ಕ್ಲೀನಾಗಿದೆ. ಒಂದು ಮನೆ ಒಳಗೆ ಒಂದಷ್ಟು ರೂಮ್ಸ್ ಮಾಡಿದ್ದಾರೆ, ಅದನ್ನು ಸ್ಟೇ ಥರ ಕೊಡ್ತಾರೆ. ಊಟ ಗೀಟ ಎಲ್ಲ ಅಲ್ಲೇ ಒಂದು ಚಿಕ್ಕದಾಗ ಒಂದು ಜಾಗ ಸುಮ್ಮನೆ. ಯಾ ಸೊ ನೋಡೋಣ ಹೆಂಗಿರುತ್ತೆ, ಏನು ಊಟ ಗೀಟ ಎಲ್ಲ ಅಲ್ಲಿ ಅಪ್ಡೇಟ್ ಏನು ಮಾಡ್ತೀವಿ ಅಂತ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು. ಹೆಂಗಿದೆ ನನ್ನ ಔಟ್ಫಿಟ್ ಚೆನ್ನಾಗಿದೆ. ಸೊ ಒಂದು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಬರೋಣ. ಊಟ ಎಲ್ಲ ಮಾಡಿ ಒಳ್ಳೆ ಊಟ ಆಯಿತು. ಆ್ಯಕ್ಚುಲಿ ಸಖತ್ತಾಗಿತ್ತು ಊಟ. ನಾನು ಊಟ ಡಬ್ಬ ಥರ ಇರುತ್ತೆ ಅಂತ ಅಂದ್ಕೊಂಡೆ ಸ್ಟೇಗೆ ನೋಡಿಬಿಟ್ಟು, ಬಟ್ ಊಟ ಸಖತ್ತಾಗಿತ್ತು. ಆ್ಯಕ್ಚುಲಿ ಒಳ್ಳೆ ಚಿಕನ್ ಇತ್ತು, ಒಳ್ಳೆ ಇದು ಏನು ಮಾಡಿದ್ದೆ ಅಂತ ಗ್ರೇವಿ ಗೊತ್ತಿಲ್ಲ ಗುರು, ಗ್ರೀನ್ ಕಲರ್, ಗ್ರೀನಾ ಎಲ್ಲೋ ಕಲರ್, ಸಾಕಾಗಿತ್ತು. ಒಳ್ಳೆ ಲೆಮನ್ ಚಿಕನ್ ಥರ ಆಯಿತು. ಬಟ್ ಈ ವ್ಯೂ ಹಿಂಗಿದೆ, ವ್ಯೂ ಎಲ್ಲ ಚೆನ್ನಾಗಿದೆ ಗೈಸ್. ಅದೆಲ್ಲ ಆ ಕಡೆ ದಾಟಿದ್ರೆ ಮುಳ್ಳಯ್ಯನಗಿರಿ ಬೆಟ್ಟ, ಬಾಬಾಬುಡನ್ಗಿರಿ ಬೆಟ್ಟ, ಅದು ಇದೆಲ್ಲ ಆ ಕಡೆನೇ ಇರೋದು ವ್ಯೂ. ಸುತ್ತ ಆ್ಯಕ್ಚುಲಿ ಟೀ ಎಸ್ಟೇಟ್ ಮಧ್ಯೆ ಇಟ್ಟಿದ್ದಾರೆ. ಇದೊಂದು ವ್ಯೂ, ಇದೊಂದು ಟೆರೇಸು. ಇಲ್ಲೇ ನಮ್ಮ ರೂಮ್ ಪಕ್ಕ ಟೆರೇಸ್ ಇತ್ತು. ಬಾಯ್ಸ್ ಆಗಲೇ ಎಣ್ಣೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ನಮ್ಮ ಬಾಯ್ಸ್ ಬಂದಿದ್ರು, ಅದೇ ಕತೆ. ನಾವೆಲ್ಲ ಎಣ್ಣೆ ಹೊಡಿಲ್ಲ, ಓನ್ಲಿ ಸಮಥಿಂಗ್ ಲೈಕ್ ಫ್ರೂಟ್ ಜ್ಯೂಸ್, ಕ್ರಾನ್ಬೆರಿ ಅಷ್ಟೇ ನಮ್ಮ ಬಾಯ್ಸ್ ಎಲ್ಲ. ಈಗ ಊಟ ಎಲ್ಲ ಆಯಿತು. ಈಗ ಹೋಗಿ ಸ್ವಿಮ್ಮಿಂಗಲ್ಲಿ ಜನ ಎಲ್ಲ ಇನ್ನೂ ಯಾರೂ ಇಳ್ದಿಲ್ಲ, ಎಲ್ಲ ರೆಸ್ಟ್ ತಗೋತಾರೆ. ನಾವು ಹೋಗಿ ಸ್ವಿಮ್ಮಿಂಗಲ್ಲಿ ಡೈವ್ ಹೊಡೆದು ಆಟ ಆಡ್ಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಕೂತ್ಕೊಂಡು ಸಿಟ್ಟಿಂಗ್ ಹಾಕಿ ಒಳ್ಳೆ ಚಿಲಾಕ್ಸ್ ಮಾಡೋದು. ಅದೇ ಪ್ಲ್ಯಾನ್ ಅಷ್ಟೇ. ಇನ್ನೇನು ಇಷ್ಟ ಗೈಸ್, ಜಾಗ ಇನ್ನೇನು ತೋರಿಸೋದಿಲ್ಲ, ಬೈಕೊಂಬಿಡಿ. ನಾನು ಇಷ್ಟೇ ಹೆಸ್ರು ಹೇಳಲ್ಲ, ನನಗೇನು ಸ್ಯಾಟಿಸ್ಫೈ ಆಗಿಲ್ಲ. ಆ್ಯಂಡ್ ಸೊ ಎನಿವೇಸ್ ನಾನು ರೆಕಮೆಂಡ್ ಮಾಡಿಲ್ಲ ಅಂದರೆ ಆಬ್ವಿಯಸ್ಲಿ ನೀವು ಬರೋಕ್ಕೋಗಲ್ಲ. ಸೊ ವಿಚ್ ಇಸ್ ಗುಡ್. ಸೊ ಯಾ ನೋಡೋಣ, ನೆಕ್ಸ್ಟ್ ಯಾವ್ದಾರ ಇನ್ನೊಂದು ಒಳ್ಳೆ ಸ್ಟೇಗೆ ಹೋಗ್ತೀನಿ. ಐ ಟ್ರೈ ಟು ಸ್ವಲ್ಪ ಸ್ಟೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರೆಗ್ಯುಲರ್ ಆಗಿ ಹೋಗೋದಕ್ಕಿಂತ ಸ್ವಲ್ಪ ಸಮಥಿಂಗ್ ನ್ಯೂ. ಎಲ್ಲ ರೆಸಾರ್ಟ್ಸ್ಗೆ ಡಿಫ್ರೆಂಟ್ ಇರುತ್ತೆ ಆ್ಯಕ್ಚುಲಿ. ನನಗೇನೆಂದರೆ ಊಟ ಚೆನ್ನಾಗಿರಬೇಕು ಆ್ಯಂಡ್ ಆ್ಯಂಬಿಯನ್ಸ್ ಚೆನ್ನಾಗಿರಬೇಕು, ಅದು ಬಿಟ್ಟು ಏನೂ ಇಲ್ಲ. ಚಿಕ್ಕದಾದರೂ ದಟ್ ವೈಬ್ ಕೊಡಬೇಕು. ಈಗ ಹೋಮ್ ಸ್ಟೇ ಅಂದರೆ ಆ ವೈಬ್ ಇರಬೇಕು ಆ್ಯಂಡ್ ಅಷ್ಟೇ ಜನ ಇರಬೇಕು. ತೀರಾ ಕೊಡಿದ್ರೆ ನನಗಂತೂ ಇಷ್ಟ ಆಗೋಲ್ಲ. ಅಂದರೆ ಇತ್ತೀಚಿಗೆ ಇಷ್ಟ ಆಗ್ತಿಲ್ಲ, ವಯಸ್ಸಾಗ್ಬಿಟ್ಟಿದ್ದಲ್ಲ, ಸೊ ಅದಕ್ಕೆ ಇತ್ತೀಚಿಗೆ ಇಷ್ಟ ಆಗೋಲ್ಲ. ಇಲ್ಲಾಂದರೆ ಇಟ್ಸ್ ಗುಡ್. ಸೊ ಆ್ಯಂಬಿಯನ್ಸ್ ಚೆನ್ನಾಗಿರಬೇಕು, ಕಾಸು ಕೊಟ್ಟರು ಕಜಾಯ ಥರ ಅದು. ಸೊ ಹಾಗೆ ಸೊ
ಸೊ ನೋಡೋಣ ನೆಕ್ಸ್ಟ್ ಐ ಟ್ರೈ ಟು ಎಕ್ಸ್ಪ್ಲೋರ್ ಮೋರ್. ಇನ್ನೂ ತುಂಬ ಇದೆ. ನೆಕ್ಸ್ಟ್ ಇಯರ್ 2025ಗೆ ತುಂಬ ಟ್ರಾವೆಲ್, ತುಂಬ ಲಾಕ್ಸ್ ಎಲ್ಲ ಮಾಡೋದಿದೆ. ಸೊ ನೋಡೋಣ, ಬೈಕ್ ಮೋಟೋ ಲಾಗಿಂಗ್, ಟ್ರಾವೆಲ್ ಲಾಗ್ ಆ್ಯಸ್ ಯೂಶುವಲ್, ಆ್ಯಂಡ್ ಫುಡ್ಡೂ ಕೂಡ ಯೂಟ್ಯೂಬಲ್ಲಿ ಹಾಕೋಣ ಅಂತಿದ್ದೀನಿ. ಬಟ್ ನೋಡೋಣ, ಅದಕ್ಕೆಲ್ಲ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಬೇಕು. ಬರೀ ಫೋನಲ್ಲೇ ಈಗ ನಾನು ಬ್ಲಾಗ್ ಮಾಡ್ತಿರೋದು, ಫೋನಲ್ಲೇ ಎಡಿಟ್ ಮಾಡ್ತಿರೋದು. ಸೊ ನೀಡ್ ಸಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸ್ಲೋಗಿ 1 by 1 ಮಾಡೋಣ. ಇವಾಗ ಸ್ವಿಮ್ಮಿಂಗೆಲ್ಲ ಆಡಿಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಸಿಗ್ತೀನಿ ಮತ್ತೆ ಸಂಜೆ ಆದರೆ. ಸೊ ಲೆಕ್ಕು ಹೆಂಗಿತ್ತು ಲೆಕ್ಕು ಸ್ವಿಮ್ಮಿಂಗು? ಚೆನ್ನಾಗಿತ್ತಾ? ಕೂಲ್ ಚೆನ್ನಾಗಿತ್ತಾ? ಕೂಲ್ ಡಬ್ಬ ಥರ ಇತ್ತಲ್ವಾ? ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಹೌದಾ? ಓ ಇದು ನೋಡಿ, ಎಂಟು ಚಾಕಿಂಗ್ ಥರ ಹೇಳಿ ನೋಡಿ ಗೈಸ್. ನಾವು ಇವಾಗ ಟ್ರಾಪಿಕಾನ ಜ್ಯೂಸ್ ತೋರಿಸ್ಲಿಕ್ಕೂ ಜನ ನಂಬೋದೇ ಇಲ್ಲ ನಾನು ಜ್ಯೂಸ್ ಕುಡಿತಾ ಇದ್ದೀನಿ ಅಂದರೆ. ತೋರಿಸು. ನೀವು ಕುಡಿತಾ ಇಲ್ಲ? ನಾನು ಅದೇ ಲಾಗಲ್ಲಿ ಹಂಗೆ ಹೇಳ್ಬಾರ್ದು, ನಾನು ಅದೇ ಕುಡಿತಾ ಇದ್ದೀನಿ ಲೆಕ್ಕು. ಇಮೋಷನಲ್ ಡ್ಯಾಮೇಜ್. 3 ಗ್ಲಾಸ್ ಯಾರ್ಯಾರಿಗೆಲ್ಲ ನನಗೆ, ನಿನಗೆ, ಆಮೇಲೆ ಚಿಕ್ಕಿಗೆ. ಮಮ್ಮಿಗೇನು ಗೊತ್ತಾಗಿಲ್ಲ. ಮಮ್ಮಿಗೆ ನವೀನ್ ಹಾಯ್ ಮಾಡಿ. ನವೀನ್ ಹಾಯ್ ಮಾಡಿ. ಸೊ ಇವರೇ ನಮ್ಮ ಉಪೇಂದ್ರ ಫ್ಯಾನು. ಈಗ ನಿಮ್ಗೆ UI ಬಗ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಇವ್ರನ್ನ ಕೇಳಿ. ಈಗ ಬೇಡ, ಯಾವಾಗ ಹೇಳಿ ನವೀನ್, ಯಾವಾಗ ಬೇಕು ಹೇಳಿ, ನಾನು ರಿವ್ಯೂ ಮಾಡಿಸ್ತೀನಿ. ಈಗ ಅವರು ನೆಕ್ಸ್ಟ್ ಈಗ ನಿಮ್ಗೆ UI-ನ 1 ಲೈನಲ್ಲಿ ಹೇಳ್ಬೇಕು ನವೀನ್ ನೀವು, ಆಮೇಲೆ ಹೇಳ್ಬೇಕು ನನಗೆ. ಅಲ್ಲ, ಒಂದು UI ಅಂದ್ರೆ ಏನ್ ಎಕ್ಸಾಕ್ಟ್ಲಿ, ಏನ್ ಫಿಲಮ್ ಮಾಡಿರೋದು ಅಂತ ನೀವ್ ಹೇಳ್ಬೇಕು. ಗೈಸ್ ನೋಡಿ, ಇದಕ್ಕೊಂದು ನಾನು ಮೀಮ್ ಹಾಕ್ಬೇಕು, ಟಪಾರ್ ಅಂತ ಹೊಡೆದಂಗೆ. ಏನ್ ಮಮ್ಮ ನವೀನ್ ಹೇಳ್ತಾ ಇಲ್ಲ, ಹೇಳ್ಬೇಕು ನವೀನ್ ನೀವು. ಅವ್ರಿಗೆ ಒಂದು ಪ್ರಾಪರ್ ರಿವ್ಯೂ ಕೊಡ್ಬೇಕು ನವೀನು UI ಬಗ್ಗೆ. ಈಗ ನಮ್ಮ ಹತ್ರ ಒಂದಷ್ಟು ಕ್ವಶನ್ಸ್ ಇದೆ ನವೀನ್, ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕು ಆಮೇಲೆ, ಓಕೆನಾ? ಉಪೇಂದ್ರ ಫಿಲಮ್ ಬಗ್ಗೆನೇ ಕ್ವಶನ್ಸ್ ಇದೆ ಆಯ್ತಾ, ಅದನ್ನ ನೀವು ಆನ್ಸರ್ ಮಾಡ್ಬೇಕು. ಓಕೆ ಗೈಸ್, ಇವಾಗ ನಾವು ಜ್ಯೂಸ್ ಕುಡ್ಬಿಟ್ಟು ಬರ್ತೀವಿ. ಚೆನ್ನಾಗಿದೆ ಲೆಕ್ಕ ಜ್ಯೂಸು? ಸಖತ್ತಾಗಿದೆಯಾ? ಟ್ರಾಪಿಕನ. ಈಗ ಓಕೆ, ನಾವು ಟ್ರಾಪಿಕನ ಕುಡ್ಬಿಟ್ಟು ಬರ್ತೀವಿ. ಅಲ್ಲಿ ತನಕ ವೀಕ್ಷಿಸುತ್ತೀರಿ ಯಶ್ ಬಿಯರ್ಡ್ ಲೈಫ್ ವ್ಲಾಗನ್ನು. ಮತ್ತೊಮ್ಮೆ ಸಿಗುವ. ಟಾಟಾ ಹೇಳಲಿಕ್ಕೆ ಅದೊಳ್ಳೆ ಅರ್ಜೆಂಟ್ಗೆ ಹೋಗಂಗಿತ್ತು.